ಕಿತ್ತೂರು ಕರ್ನಾಟಕದಲ್ಲಿ ಜೆಡಿಎಸ್ ಹವಾ ಜೋರಾಗಿದೆ. ವಿಜಯಪುರದಲ್ಲಿ ಜೆಡಿಎಸ್ ಬೆಳ್ಳಿ ಹಬ್ಬದ ಬೃಹತ್ ಸಮಾವೇಶ ನಡೆದಿದೆ. ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಸಮಾವೇಶದಲ್ಲಿ ಮಾತನಾಡಿದ ದೇವೇಗೌಡರು, ನಾನು ಏನು ಮಾಡಿದ್ದೇನೆ ಅನ್ನೋದು ಹಲವರಿಗೆ ಗೊತ್ತಿಲ್ಲ. ನನಗೆ ಅಧಿಕಾರ ಕೊಡಿ ಅಂತ ಕೇಳೋಕೆ ನಾನು ಬಂದಿಲ್ಲ. ಯಾರ ಬಗ್ಗೆಯೂ ನಾನು ಲಘುವಾಗಿ ಮಾತನಾಡೋಕೆ ಬಂದಿಲ್ಲ ಅಂತ ಹೇಳಿದ್ರು. ಬಳಿಕ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಈಗಿನ ಸರ್ಕಾರದ ಬಗ್ಗೆ ನೀವು ಯೋಚನೆ ಮಾಡಬೇಕು. 2,000 ರೂಪಾಯಿಗೆ ನೀವು ಮರುಳಾಗಬೇಡಿ ಅಂತ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ನಾನು ಈ ಸರ್ಕಾರದ ಬಗ್ಗೆ ಒಂದೇ ಮಾತು, ನನ್ನ ರಾಜಕೀಯ ಜೀವನದಲ್ಲಿ ಇಂಥ ಒಂದು ಕೆಟ್ಟ ವ್ಯವಸ್ಥೆಯನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರ ನನ್ನ ಜೀವನದಲ್ಲಿ ನೋಡಿಲ್ಲ. ನಾಡಿನ ಅಭ್ಯುದಯಕ್ಕೆ ಏನು 524ಕ್ಕೆ ಗೇಟನ್ನ ಏರಿಸಬೇಕು ಅಂತೇಳಿ ಟ್ರಿಬ್ಯುನಲ್ಲು ಅವಾರ್ಡ್ ಕೊಟ್ಟಿದೆ, ಅದು ನೋಟಿಫಿಕೇಶನ್ ಆಗಿಲ್ಲ. ಇವತ್ತಿನ ಈಗಿನ ಸರ್ಕಾರದ ಬಗ್ಗೆ ತಾವು ಯೋಚನೆ ಮಾಡಿ, ನಮ್ಮ ತಾಯಂದರು ವಿಶೇಷವಾಗಿ ಈ ಸರ್ಕಾರ ಕೊಡ್ತಕ್ಕಂಥ 5 ಗ್ಯಾರಂಟಿಗಳ ಒಂದು ಪ್ರಮುಖವಾದಂಥ ಒಂದು ಗ್ಯಾರಂಟಿ 2,000 ರೂಪಾಯಿಗಳು. ಈ 2,000 ರೂಪಾಯಿಗಳಿಗೆ ನೀವೇನು ಮರಳಾಗ್ತಾ ಇದ್ದೀರಿ? ಒಂದು ಕಡೆ ನಿಮಗೆ 2,000 ರೂಪಾಯಿಗಳ ಹಣವನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ. ಇವತ್ತು ಈ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಯಾವ ಒಂದು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ತೆರಿಗೆಯನ್ನು ವಿಧಿಸಿದ್ರು ಯೋಚನೆ ಮಾಡಿ. ಮತ್ತೆ 89ನೇ ಇಸ್ವಿನಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಮೆರಿಕಾಗೆ ಹೋಗ್ತಾರೆ. ವರ್ಲ್ಡ್ ಬ್ಯಾಂಕ್ನ ಅಧಿಕಾರಿಗಳ ಜೊತೆ ಕೂತು ಚರ್ಚೆ. ಇವತ್ತಿನ ಈಗಿನ ಜೆಡಿಎಸ್ ಸಿದ್ಧತೆ ಆರಂಭ ಆಗಿದೆ. ಬಟ್ ಒಂದಂತೂ ಸತ್ಯ, ಇವರು ಮೈತ್ರಿಯಲ್ಲಿ ಹೋಗ್ತಾರೋ ಅಥವಾ ಇಂಡಿವಿಜುವಲ್ ಆಗಿ ಹೋಗ್ತಾರೋ. ಮೈತ್ರಿಯಲ್ಲಿ ಹೋಗೋದಾದ್ರೆ ಸೀಟ್ ಶೇರಿಂಗ್ ಹೇಗಾಗುತ್ತೆ, ಮುಂದೆ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಯಾವ ರೀತಿ ಸರ್ಕಾರದಲ್ಲಿ ಪೋರ್ಟ್ಫೋಲಿಯೋಗಳು ಇರ್ತವೆ, ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಬಟ್ ಕೂತಿಲ್ಲ ಸುಮ್ಮನೆ. ಅದರಲ್ಲೂ ದೇವೇಗೌಡರು ಈ ವಯಸ್ಸಲ್ಲೂ ಅವ್ರ ಮಾತುಗಳನ್ನ, ಅವ್ರ ಮಾತಿನ ಶೈಲಿಯನ್ನ ನೋಡಿದ್ರೆ ಇವರು 24x7 ರಾಜಕಾರಣಿ. ಕುಂತ್ರು ನಿತ್ರು ಮಕ್ಕೊಂಡ್ರು ರಾಜಕಾರಣವನ್ನೇ ಯೋಚನೆ ಮಾಡೋರು. ಬಟ್ ಅವ್ರು ಮಾತಾಡುವಾಗ ಯಾವಾಗಲೂ ಕೂಡ ನೀರಾವರಿ ಯೋಜನೆಗಳು, ಒಂದು ರಾಜ್ಯದ ಭವಿಷ್ಯವನ್ನ ನಿರ್ಮಾಣ ಮಾಡಬಹುದಾದಂತಹ ಯೋಜನೆಗಳ ಬಗ್ಗೆ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡ್ತಾರೆ. ಅದು ದೂರದೃಷ್ಟಿ ಅಂತ ಹೇಳೋದು. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಈಗಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಸ್ಥಿತಿಗತಿಗಳನ್ನ ನೋಡಿದಾಗ ಮತ್ತೆ ಕುಮಾರಸ್ವಾಮಿ ಅಂಡ್ ಟೀಮ್ ಜೆಡಿಎಸ್ ಪಾರ್ಟಿ ಕಿಂಗ್ ಮೇಕರ್ ಆಗ್ತಾರ ಗೊತ್ತಿಲ್ಲ. ಕಿಂಗ್ ಮೇಕರ್ ಇನ್ ದ ಸೆನ್ಸ್ ಮೈತ್ರಿಗೆ ಹೋದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗುತ್ತೆ. ಬಟ್ ಇಂಡಿವಿಜುವಲ್ ಆಗಿ ಹೋಗೋ ಚಾನ್ಸಸ್ ತುಂಬಾ ಕಡಿಮೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ, ಮುಂದೆ ಹೋಗ್ತಾ ರಾಜಕೀಯ ಹೇಗೆ ಓಪನ್ ಅಪ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಮಧ್ಯೆ ಇನ್ನೊಬ್ಬ ಮಾಸ್ ಲೀಡರ್, ದಟ್ ಈಸ್ BS ಯಡಿಯೂರಪ್ಪ.